ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕ್ರಿಸ್ಮಸ್ ವಿಶೇಷವಾಗಿ 3 ರೀತಿಯಾದ ಕೇಕ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಈ ಕೇಕ್ ರೆಸಿಪಿಗಳಿಗೆ ಯಾವುದೇ ರೀತಿಯಾದ ಮೊಟ್ಟೆ ಬಳಸೋದಿಲ್ಲ, ಹಾಗೇನೆ ಓವನ್ ಸಹ ಬಳಸದೇನೆ ರುಚಿಯಾಗಿರುವಂಥ ಹಾಗೇನೆ ಹತ್ತಿಯಷ್ಟೇ ಮೃದುವಾಗಿರುವಂಥ ಕೇಕ್ನ ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಕೋಬಹುದು. ಮೊದಲು ಕಸ್ಟರ್ಡ್ ಕಪ್ ಕೇಕ್ ಹೇಗೆ ತಯಾರಿಸೋದು ಅಂತ ನೋಡೋಣ. ಒಂದು ಬೌಲ್ ಮೇಲೆ ಜರಡಿ ಇಟ್ಬಿಟ್ಟು ಇದಕ್ಕೆ 1 ಕಪ್ ಮೈದಾ ಹಿಟ್ಟು, 2 ದೊಡ್ಡ ಚಮಚ ಪುಡಿ ಮಾಡಿರುವಂಥ ಸಕ್ಕರೆ, ಹಾಗೆಯೇ ಫ್ಲೇವರ್ಗೋಸ್ಕರ 2 ದೊಡ್ಡ ಚಮಚ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಆಮೇಲೆ 1 ಚಿಕ್ಕ ಚಮಚ ಬೇಕಿಂಗ್ ಪೌಡರು, ಅರ್ಧ ಚಿಕ್ಕ ಚಮಚ ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಆಗೋ ರೀತಿ 1-2 ಸಲ ಚೆನ್ನಾಗಿ ಜರಡಿ ಮಾಡ್ಕೊಳ್ಳೋಣ. 1-2 ಸಲ ಚೆನ್ನಾಗಿ ಜರಡಿ ಮಾಡಿಕೊಂಡು ಸಹ ಮತ್ತೆ ಒಂದು ಸಲ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಪಕ್ಕಕ್ಕಿಟ್ಟಿರೋಣ. ಡ್ರೈ ಇಂಗ್ರೀಡಿಯೆಂಟ್ಸ್ ತಯಾರಾಗಿದೆ, ಇದನ್ನು ಸದ್ಯಕ್ಕೆ ಪಕ್ಕಕ್ಕಿಟ್ಟಿರೋಣ. ಒಂದು ಬೇರೆ ಬೌಲಿಗೆ 1/4 ಕಪ್ಪು ಅಡುಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ತಯಾರಿಸೋದಕ್ಕೆ ಅಡುಗೆ ಎಣ್ಣೆ ಯಾವತ್ತೂ ಸ್ಟ್ರಾಂಗ್ ಫ್ಲೇವರ್ ಇರೋವಂಥ ಅಡುಗೆ ಎಣ್ಣೆನ ಬಳಸಬಾರ್ದು. ಹಾಗಂದರೆ ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಈ ರೀತಿ ಅಡುಗೆ ಎಣ್ಣೆನ ಬಳಸಬಾರ್ದು. ಯಾವುದೇ ರೀತಿ ಫ್ಲೇವರ್ ಇಲ್ಲದೆ ಇರೋವಂಥ ನ್ಯೂಟ್ರಲ್ ಆಗಿರೋವಂಥ ಆಯಿಲ್ನ ಬಳಸಬೇಕು. ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎರಡು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಗೆ ಡೈರೆಕ್ಟಾಗಿ ಒಮ್ಮೆಗೆ ಹಾಕ್ಕೋಬಾರ್ದು. ಇದನ್ನು ಬ್ಯಾಚಸ್ಸಲ್ಲಿ ಹಾಕ್ಕೊಳ್ತಾ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟನ್ನು ಒಂದೇ ಸಲ ಹಾಕ್ಕೊಂಡ್ರೆ ಇದೊಂದು ರೀತಿ ಗಂಟು ಆಗೋಗುತ್ತೆ. ಅದರಿಂದ ಈ ರೀತಿ 2 ಅಥವಾ 3 ಬ್ಯಾಚಸ್ಸಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಉಳಿದಿರೋವಂಥದ್ದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲಿಂದ ಇದಕ್ಕೆ ಹಾಲನ್ನು ಸಹ ಅದೇ ರೀತಿಯೇ 2 ಅಥವಾ 3 ಬ್ಯಾಚಸ್ಸಲ್ಲಿ ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸರಿಯಾಗಿ ಇದಿಷ್ಟು ಅಳತೆಗೆ ಅರ್ಧ ಕಪ್ಪು ಮತ್ತು 2 ದೊಡ್ಡ ಚಮಚ ಅಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಲು ಬೇಕಾಗತ್ತೆ, ಇದಕ್ಕಿಂತ ಜಾಸ್ತಿ ಹಾಲನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಲನ್ನು ಅದೇ ರೀತಿಯೇ 3 ಬ್ಯಾಚಸ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಕೊನೆಯದಾಗಿ 1 ಚಿಕ್ಕ ಚಮಚ ವೆನಿಲಾ ಎಸೆನ್ಸನ್ನು ಸಹ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಕೇಕ್ ಬ್ಯಾಟರ್ನ ತಯಾರಿಸ್ಕೋಬೇಕು. ಕೇಕ್ ಬ್ಯಾಟರು ಯಾವುದೇ ಕಾರಣಕ್ಕೂ ತುಂಬ ಗಟ್ಟಿ ಇರಬಾರ್ದು, ಹಾಗಂತ ತುಂಬ ನೀರಾಗೂ ಸಹ ಇರಬಾರ್ದು. ನೋಡಿ, ಈ ರೀತಿ ಸ್ಲೋ ಆಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇದಿಷ್ಟು ಅಳತೆಗೆ ಮಿನಿಮಮ್ ಆಗಿ ಅರ್ಧ ಕಪ್ಪು ಹಾಲು ಬೇಕಾಗತ್ತೆ. ಕೇಕ್ ಬ್ಯಾಟರು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರಿಂದ ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಂಡಾಗ ಇನ್ನೂ 1-2 ಚಮಚ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಾಲು ಯಾವುದೇ ಕಾರಣಕ್ಕೂ ಹಸಿ ಹಾಲು ಹಾಕ್ಕೋಬಾರ್ದು. ಒಮ್ಮೆ ಕಾಸಿ ತಣ್ಣಕ್ಕಾಗಿರುವಂಥ ಹಾಲನ್ನೇ ಹಾಕ್ಕೋಬೇಕು. ಕೇಕ್ ಬ್ಯಾಟರು ತಯಾರಾಗಿದೆ. ಬೇಕ್ ಮಾಡೋಕ್ಕೋಸ್ಕರ ಬಾಣಲೆನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಬಾಣಲೆಗೆ ಉಪ್ಪು ಹಾಕಿ ಹರಡ್ಬಿಟ್ಟು ಇದಕ್ಕೆ ರಿಂಗು, ಸ್ಟ್ಯಾಂಡು ಈ ಥರ ಇಟ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಪ್ರೀ ಹೀಟ್ ಹಾಕೋಕ್ಕೆ ಬಿಟ್ಬಿಡೋಣ. ಪೂರ್ತಿಯಾಗಿ ಸೀಲ್ ಮಾಡೋದು ತುಂಬ ಮುಖ್ಯ. ಇದು ಪ್ರೀ ಹೀಟ್ ಆಗೋ ಟೈಮಲ್ಲಿ ನಾವು ಬೇಕ್ ಮಾಡೋಕ್ಕೋಸ್ಕರ ಕೇಕ್ ಬ್ಯಾಟರ್ನ ಈ ರೀತಿ ಕಪ್ ಕೇಕ್ ಲೈನರ್ಗಳಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸಿಲಿಕಾನ್ ಕಪ್ಗಳಿಗೆ ಪೇಪರ್ ಕಪ್ ಕೇಕ್ ಲೈನರ್ಗಳನ್ನು ಇಟ್ಕೊಂಡು ಅದರಲ್ಲಿ ತಯಾರಿಸಿರೋಂಥ ಕೇಕ್ ಬ್ಯಾಟರ್ನ ಹಾಕ್ಕೋತಾ ಇದ್ದೀನಿ. ಅರ್ಧ ತುಂಬೋ ರೀತಿ ಕೇಕ್ ಬ್ಯಾಟರ್ಗಳನ್ನು ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ಹಾಕ್ಕೊಂಡ್ಮೇಲೆ ಹಗುರಕ್ಕೆ ಟ್ಯಾಪ್ ಸಹ ಮಾಡ್ಕೋಬೇಕು. 10 ನಿಮಿಷ ಚೆನ್ನಾಗಿ ಪ್ರೀ ಹೀಟ್ ಆದಮೇಲೆ ತಯಾರಿಸಿರೋಂಥ ಕೇಕ್ ಟಿನ್ನನ್ನು ಅದರೊಳಗಡೆ ಇಟ್ಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 20ರಿಂದ 25 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಕ್ ಮಾಡ್ಕೊಳ್ಳೋಣ. 20 ನಿಮಿಷ ಚೆನ್ನಾಗಿ ಬೇಕಾದ್ಮೇಲೆ ಟೂತ್ ಪಿಕ್ಕಲ್ಲಿ ಒಂದ್ಸಲ ಈ ರೀತಿ ಚುಚ್ಚಿ ನೋಡಿ ಪೂರ್ತಿಯಾಗಿ ಬೇಕಾಗಿದೆ ಅಂದರೆ ಇದನ್ನು ತೆಗೆದು ತಣ್ಣಗಾಕಿ ಬಿಟ್ಬಿಡೋಣ. ಇದೇ ರೀತಿ ಉಳಿದಿರೋಂಥ ಕೇಕ್ ಬ್ಯಾಟರಲ್ಲೂ ಸಹ 2 ಅಥವಾ 3 ಬ್ಯಾಚಸ್ಸಲ್ಲಿ ಕೇಕ್ನ ಬೇಕ್ ಮಾಡಿಕೊಂಡ್ರೆ ರುಚಿಯಾಗಿರೋಂಥ ಘಮ ಅನ್ನೋ ಸಾಫ್ಟ್ ಆಗಿರೋಂಥ ವೆನಿಲಾ ಕಸ್ಟರ್ಡ್ ಕಪ್ ಕೇಕು ತಯಾರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೋಡಿ, ಈ ರೀತಿ ಹತ್ತಿ ಥರ ಮೃದುವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಕೇಕ್ ತಯಾರಿಸೋದಕ್ಕೆ ನಾನಿಲ್ಲಿ ಮೈದಾ ಆಗಲಿ, ಮೊಟ್ಟೆ ಆಗಲಿ, ಓವನ್ ಆಗಲಿ ಏನು ಬಳಸಿಲ್ಲ. ರವೆ ಬಳಸಿ ರುಚಿಯಾದ ಚಾಕ್ಲೇಟ್ ಕೇಕ್ ತಯಾರಿಸೋದನ್ನು ತೋರಿಸ್ತಾ ಇದ್ದೀನಿ. ರವೆ ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪು ರವೆ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲಿ ಯಾವ ರವೆ ಬೇಕಾದ್ರೂ ಬಳಸ್ಬೋದು. ನಾನು ಚಿರೋಟಿ ರವೆ ಬಳಸ್ತಾ ಇದ್ದೀನಿ. ಇದಕ್ಕೆ 3/4 ಕಪ್ಪು ಸಕ್ಕರೆ ಹಾಕ್ಕೊಂಡು ಮೊದಲು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ತೀರಾ ಜಾಸ್ತಿ ಹೊತ್ತು ರುಬ್ಬೋ ಅಗತ್ಯ ಇಲ್ಲ. 1 ನಿಮಿಷ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನುಣ್ಣಗೆ ಪುಡಿ ಆಗುತ್ತೆ.
ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ಈಗ ಇದಕ್ಕೆ 1/4 ಕಪ್ಪು ಕೋಕೋ ಪೌಡರ್ ಹಾಕ್ಕೊಳ್ಳೋಣ. ನಾನು ಚಾಕ್ಲೇಟ್ ಫ್ಲೇವರ್ ಮಾಡ್ತಿರೋದ್ರಿಂದ ಕೋಕೋ ಪೌಡರ್ ಹಾಕ್ಕೋತಾ ಇದ್ದೀನಿ. 1/4 ಕಪ್ಪು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಯಾವುದೇ ರೀತಿ ಸ್ಟ್ರಾಂಗ್ ಫ್ಲೇವರ್ ಇಲ್ಲದೆ ಇರುವಂಥ ಎಣ್ಣೆ ಹಾಕ್ಕೋಬೇಕು. ಅಂದರೆ ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ ಇಂಥದ್ದು ಯಾವುದೂ ಹಾಕ್ಕೋಬಾರ್ದು. 1/2 ಕಪ್ಪು ಕಾಸಿ ಆರಿಸಿರುವಂಥ ಹಾಲು ಹಾಕ್ಕೊಳ್ಳೋಣ. ಹಾಲು ಬಿಸಿ ಇರಬಾರ್ದು, ತಣ್ಣಗೂ ಇರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. 1/2 ಕಪ್ಪು ಫ್ರೆಶ್ ಆಗಿರುವಂಥ ಮೊಸರು ಹಾಕ್ಕೊಳ್ಳೋಣ. ಮೊಸರು ಯಾವುದೇ ಕಾರಣಕ್ಕೂ ಹುಳಿ ಇರಬಾರ್ದು, ಫ್ರೆಶ್ ಮೊಸರೇ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಜಾಸ್ತಿ ಹೊತ್ತು ರುಬ್ಬಕ್ಕೆ ಹೋಗಬಾರ್ದು. ಕೆಲವು ಸೆಕೆಂಡ್ ಇದನ್ನು ನಿಲ್ಲಿಸಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಸಾಮಾನು ಚೆನ್ನಾಗಿ ಹೊಂದ್ಕೊಳ್ಳೋದಷ್ಟೇ ಮುಖ್ಯ. ರುಬ್ಬಿದ ಮೇಲೆ ಇದನ್ನು ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈಗ ನೋಡಿ ಕೇಕ್ ಬ್ಯಾಟರ್ ತಯಾರಾಗಿದೆ. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ನೆನೆಗೆ ಬಿಟ್ಬಿಡೋಣ. ಈ ಸಮಯದಲ್ಲಿ ಒಂದು ಕುಕ್ಕರ್ಗೆ ಅಥವಾ ಬಾಣಲೆಗೆ ಉಪ್ಪನ್ನ ಹಾಕ್ಕೊಳ್ಳೋಣ. ನಾನೀಗಾಗಲೇ ಸುಮಾರು ಸಲ ಬಳಸಿರೋದ್ರಿಂದ ಉಪ್ಪು ಸ್ವಲ್ಪ ಕಪ್ಪಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ಹರಡಿಕೊಂಡು ಮೇಲೆ ಒಂದು ರಿಂಗು ಅಥವಾ ಸ್ಟ್ಯಾಂಡ್ ಏನಾದರೂ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ಪ್ರೀ ಹೀಟ್ ಆಗೋಕ್ಕೆ ಬಿಟ್ಬಿಡೋಣ. ಅದರ ಜೊತೆಗೆ ನಾನು ಕೇಕ್ ಟಿನ್ಗೂ ಸಹ ಎಣ್ಣೆ ಸವರ್ಬಿಟ್ಟು ಬಟರ್ ಪೇಪರ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಕೇಕ್ ಬ್ಯಾಟರು ಚೆನ್ನಾಗಿ ನೆಂದಿರುತ್ತೆ. ಈಗ ಇದೇನಾದರೂ ತುಂಬ ಗಟ್ಟಿ ಅಂತ ಅನಿಸಿದ್ರೆ 1-2 ಚಮಚ ಹಾಲು ಹಾಕ್ಕೋಬೋದು. ನನಗೆ ಕೇಕ್ ಬ್ಯಾಟರು ಹದ ಸರಿಯಾಗಿದೆ ಅನ್ನಿಸ್ತು. ನಾನಿನ್ನೂ ಎಕ್ಸ್ಟ್ರಾ ಏನು ಹಾಲು ಹಾಕ್ಕೊಳ್ಳಿಲ್ಲ. ಈಗ ಇದಕ್ಕೆ 1 ಚಿಕ್ಕ ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ. ವೆನಿಲಾ ಎಸೆನ್ಸ್ ಹಾಕೋದು ಟೋಟಲ್ ಆಪ್ಷನಲ್ಲು, ಬೇಡ ಅಂದರೆ ಹಾಗೇನೂ ಮಾಡ್ಬೋದು. 2 ದೊಡ್ಡ ಚಮಚ ಚಾಕೋ ಚಿಪ್ಸ್ ಹಾಕ್ಕೊಳ್ಳೋಣ. ಚಾಕೋ ಚಿಪ್ಸ್ ಬದಲು ನೀವಿಲ್ಲಿ ಡ್ರೈ ಫ್ರೂಟ್ಸು, ವಾಲ್ನಟ್ಟು ಇಂಥದ್ದು ಏನು ಬೇಕಾದ್ರೂ ಹಾಕ್ಕೋಬೋದು. ಟೂಟಿ ಫ್ರೂಟಿ ಸಹ ಹಾಕ್ಕೋಬೋದು. ಚಾಕ್ಲೇಟ್ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಬರೀ ವೆನಿಲಾ ಎಸೆನ್ಸ್ ಹಾಕ್ಬಿಟ್ಟು ವೆನಿಲಾ ಫ್ಲೇವರಲ್ಲಿ ಸಹ ಮಾಡ್ಬೋದು. ಒಂದ್ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಪ್ಯಾಕೆಟು ಈನೋ ಹಾಕ್ಕೊಳ್ಳೋಣ. ಈನೋನಲ್ಲೂ ಅಷ್ಟೇ ಗ್ರೀನ್ ಪ್ಯಾಕೆಟು ಅಥವಾ ಬ್ಲೂ ಪ್ಯಾಕೆಟ್ ಎರಡರಲ್ಲಿ ಒಂದು ಹಾಕ್ಕೋಬೇಕು. ಇದ್ರ ಮೇಲೆ 1 ಚಮಚ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಈನೋ ಬೇಗ ಆಕ್ಟಿವೇಟ್ ಆಗುತ್ತೆ. ಈನೋ ಹಾಕ್ಕೊಂಡ್ಮೇಲೆ ಹಗೂರ ಕೈನಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತೀರಾ ಜೋರ್ಜಾರಿಗೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಹಗೂರ ಕೈನಲ್ಲಿ ಚೆನ್ನಾಗಿ ಹೊಂದಿಸ್ಕೋಬೇಕು. ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದ್ಸಲ ಎಲ್ಲವೂ ಚೆನ್ನಾಗಿ ಕಲಿಸ್ಕೊಂಡಿದೆ. ಇನ್ನು ಇದನ್ನು ಡಿಲೇ ಮಾಡೋಕ್ಕೆ ಹೋಗಬಾರ್ದು, ಬಿಟ್ಬಿಡಬಾರ್ದು. ಹಾಗೆಯೇ ತಕ್ಷಣ ಇದನ್ನು ತಯಾರಿಸಿರೋಂಥ ಕೇಕ್ ಮೋಲ್ಡ್ಗೆ ಹಾಕ್ಕೋಬೇಕು. ಕೇಕ್ ಮೋಲ್ಡ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಾಕೋ ಚಿಪ್ಸ್ನ ಉಳಿಸ್ಕೊಂಡಿದ್ದೆ, ಅದನ್ನು ಈ ರೀತಿ ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಪ್ರೀ ಹೀಟ್ ಆಗಿರೋಂಥ ಬಾಂಡ್ಲೆನಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳೋಣ. ನೀವು ಏನಾದ್ರು ಕುಕ್ಕರಲ್ಲಿ ಬೇಕ್ ಮಾಡ್ಕೊಳ್ಳೋಂಗಿದ್ರೆ ಕುಕ್ಕರ್ದು ವಿಜಿಲ್ಲು ಮತ್ತು ಗ್ಯಾಸ್ಕೆಟು ಎರಡನ್ನೂ ತೆಗೆದು ಮುಚ್ಚಿಟ್ಬಿಟ್ಟು ಬೇಕ್ ಮಾಡ್ಕೋಬೇಕು. ನಾ ಇಲ್ಲಿ ಬಿಸಿ ಮಾಡಿರೋಂಥ ಬಾಂಡ್ಲೆಯಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಈಗ ಇದನ್ನು 30ರಿಂದ 35 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳೋಣ. 30 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡಿ ನೋಡೋಣ. 30 ನಿಮಿಷ ಆಗಿದೆ. ಇದನ್ನು ಮುಚ್ಚಳ ತೆಗೆದು ನೋಡ್ತೀನಿ. ಮತ್ತೆ ಒಂದ್ಸಲನೂ ಮುಚ್ಚಳ ತೆಗಿಬಾರ್ದು. ಪದೇ ಮುಚ್ಚಳ ತೆಗೆದ್ರೆ ಚೆನ್ನಾಗಿ ಬೇಕ್ ಆಗಲ್ಲ. ಒಂದು ಚಾಕು ಏನಾದರೂ ಚುಚ್ಚಿಬಿಟ್ಟು ನೋಡೋಣ. ಚಾಕು ಈ ರೀತಿ ಕ್ಲೀನಾಗಿ ಬಂದರೆ ಪೂರ್ತಿಯಾಗಿ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಚಾಕುಗೆ ಕೇಕ್ ಬ್ಯಾಟರ್ ಏನಾದ್ರು ಹತ್ಕೊಂಡ್ರೆ ಇನ್ನೊಂದು 5-10 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಕಾಗಿರೋದ್ರಿಂದ ಇದನ್ನ ಬಿಸಿ ಬಾಂಡ್ಲೆಯಿಂದ ತೆಗೆದು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ಒಂದ್ಸಲ ತಣ್ಣಕ್ಕಾದ್ಮೇಲೆ ಇದನ್ನ ಡಿಮೌಲ್ಡ್ ಮಾಡ್ಕೊಳ್ಳೋಣ. ಡಿಮೌಲ್ಡ್ ಮಾಡ್ಕೊಂಡ್ರೆ ರುಚಿಯಾದಂತ ರವೆ ಕೇಕು ತಯಾರಾಗಿರುತ್ತೆ. ಆಪಲ್ಲು ಮತ್ತು ನ್ಯೂಟೆಲ್ಲಾ ಬಳಸಿ ಸಾಫ್ಟ್ ಆಗಿರುವಂಥ ರುಚಿಯಾಗಿರೋ ಕೇಕು ಹೇಗೆ ಮಾಡೋದು ಅಂತ ನೋಡೋಣ. ಈ ಕೇಕ್ ತಯಾರಿಸೋದಕ್ಕೆ ನಾನಿಲ್ಲಿ 2 ಮೀಡಿಯಂ ಸೈಜ್ ಆಪಲನ್ನು ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಗೆದು ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ 2 ದೊಡ್ಡ ಚಮಚ ನ್ಯೂಟೆಲ್ಲಾ ಹಾಕ್ಕೋತಾ ಇದ್ದೀನಿ. ನ್ಯೂಟೆಲ್ಲಾ ಬಳಸೋದು ಆಪ್ಷನಲ್ಲು. ನಿಮ್ಮಲ್ಲಿ ನ್ಯೂಟೆಲ್ಲಾ ಇಲ್ಲ ಅಂದರೆ ಚಾಕ್ಲೇಟ್ ಸಾಸು ಅಥವಾ ಕೋಕೋ ಪೌಡರ್ನೇ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಕೇಕ್ ತಯಾರಿಸ್ಕೋಬೋದು. ಈಗ ಇದಕ್ಕೆ 2 ದೊಡ್ಡ ಚಮಚ ಕೋಕೋ ಪೌಡರ್ ಹಾಕ್ಕೊಳ್ಳೋಣ. ಅರ್ಧ ಕಪ್ಪು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಯಾವುದೇ ರೀತಿ ಸ್ಟ್ರಾಂಗ್ ಫ್ಲೇವರ್ ಇಲ್ಲದೆ ಇರೋವಂಥ ಅಡುಗೆ ಎಣ್ಣೆನೇ ಬಳಸ್ಕೋಬೇಕು. ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಇದೆಲ್ಲವನ್ನು ನುಣ್ಣಗೆ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ರುಬ್ಬಿರೋವಂಥದ್ದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ಈ ಬೌಲ್ ಮೇಲೆ ಒಂದು ಜರಡಿ ಇಟ್ಕೊಳ್ಳೋಣ. ಈ ಜರಡಿಗೆ 1 ಕಪ್ಪು ಮೈದಾ ಹಿಟ್ಟು, 3/4 ಕಪ್ಪು ಪುಡಿ ಮಾಡಿರುವಂಥ ಸಕ್ಕರೆ, 1 ಚಿಕ್ಕ ಚಮಚ ಬೇಕಿಂಗ್ ಪೌಡರು, ಅರ್ಧ ಚಿಕ್ಕ ಚಮಚ ಬೇಕಿಂಗ್ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಜರಡಿ ಮಾಡ್ಕೋಬೇಕು. ನೀವು ಇಲ್ಲಿ ಬೇಕಾದರೆ 1 ಚಿಟಿಕೆ ಉಪ್ಪನ್ನು ಸಹ ಸೇರಿಸ್ಕೋಬೋದು. ನೀವು ಬಳಸಿರೋವಂಥ ಆಪಲ್ಲು ತುಂಬ ಸಿಹಿಯಾಗಿದ್ದರೆ ಇನ್ನೊಂದು ಚಮಚ 2 ಚಮಚ ಸಕ್ಕರೆ ಪುಡಿನ ಕಮ್ಮಿ ಹಾಕೋಬೋದು. ಅಥವಾ ತುಂಬ ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೂ ಆಗುತ್ತೆ. ಇಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಿಹಿ ಹದವಾಗಿರುತ್ತೆ. ತುಂಬ ಜಾಸ್ತಿ ಸಿಹಿನೂ ಆಗಲ್ಲ, ತುಂಬ ಸಪ್ಪೆನೂ ಆಗಲ್ಲ. ಈಗ ಇದೆಲ್ಲವೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಆಪಲ್ಲು ಮತ್ತು ನ್ಯೂಟೆಲ್ಲಾ ಎಲ್ಲವೂ, ಅದು ಮತ್ತು ಜರಡಿ ಮಾಡಿರೋವಂಥ ಹಿಟ್ಟು ಎಲ್ಲವೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮೊದಲು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲವೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸದ್ಯ
ಕೇಕ್ ಬ್ಯಾಟರು ತುಂಬ ಗಟ್ಟಿ ಅಂತ ಅನಿಸ್ತಿರುತ್ತೆ. ಮೊದಲು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಒಂದ್ಸಲ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಲು ಒಂದ್ಸಲ ಕಾಸಿ ತಣ್ಣಕ್ಕಾಗಿರೋಂಥ ರೂಮ್ ಟೆಂಪ್ರೇಚರಲ್ಲಿರೋವಂಥ ಹಾಲು ಹಾಕ್ಕೋಬೇಕು. ಹಾಲು ಹಾಕಿದ್ಮೇಲೆ ಒಂದ್ಸಲ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊದಲೇ ನಾವು ಹಾಲು ಹಾಕಿ ಕಲ್ಸೋಕ್ಕೆ ಹೋದರೆ ತುಂಬ ಗಂಟು ಆಗೋ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಮೊದಲು ಎಲ್ಲವನ್ನು ಕಲಿಸ್ಬಿಟ್ಟು ಆಮೇಲೆ ಹಾಲು ಸೇರಿಸಿ ನಿಧಾನಕ್ಕೆ ಇದನ್ನು ವಿಸ್ಕ್ ಮಾಡ್ಕೊಳ್ಳೋಣ. ಹಾಲನ್ನು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗಲೂ ಸಹ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ. ಅದರಿಂದಾಗಿ ನಾನು 1/4 ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ. ನಾನು ಒಂದು 1/4 ಕಪ್ಪಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದೇ ನೀರನ್ನೇ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೇಕ್ ಬ್ಯಾಟರು ಯಾವತ್ತೂ ತುಂಬ ಗಟ್ಟಿನೂ ಇರಬಾರ್ದು, ಹಾಗಂತ ತುಂಬ ನೀರಾಗೂ ಇರಬಾರ್ದು, ಹದವಾಗಿರಬೇಕು. ನಾನು ತೋರಿಸಿರೋಂಥ ಮೆಜರ್ಮೆಂಟಲ್ಲೇ ಕೇಕ್ ತಯಾರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ ಕೇಕು. ನಾನಿಲ್ಲಿ ಒಂದು ಕೇಕ್ ಟಿನ್ನಿಗೆ ಎಣ್ಣೆ ಹಚ್ಚಿಬಿಟ್ಟು ಬೇಕಿಂಗ್ ಪೇಪರ್ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತಯಾರಿಸಿರೋಂಥ ಕೇಕ್ ಬ್ಯಾಟರ್ನ ಇದಕ್ಕೆ ಬಗ್ಗಿಸ್ಕೊಳ್ಳೋಣ. ಕೇಕ್ ಬ್ಯಾಟರ್ನ ಬಗ್ಗಿಸ್ಕೊಂಡ್ಮೇಲೆ ಒಂದು 2 ಸಲ ಟ್ಯಾಪ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರು ತಯಾರಿಸ್ತಾ ಇರುವಾಗಲೇ ನಾನು ಒಂದು ಬಾಣಲೆಗೆ ಉಪ್ಪು ಹಾಕ್ಬಿಟ್ಟು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಪ್ರೀ ಹೀಟ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೆ. ಪ್ರೀ ಹೀಟ್ ಆಗಿರೋಂಥ ಬಾಣಲೆಯಲ್ಲಿ ಕೇಕ್ ಟಿನ್ನನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ಚಿ 30ರಿಂದ 35 ನಿಮಿಷ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 30ರಿಂದ 35 ನಿಮಿಷ ಬೇಕ್ ಮಾಡ್ಕೊಳ್ಳೋಣ. 30 ನಿಮಿಷ ಆದಮೇಲೆ ಒಂದು ಸಲ ಮುಚ್ಚಳ ತೆಗೆದು ನೋಡೋಣ. ಒಂದು ಚಾಕುನ ಈ ರೀತಿ ಮಧ್ಯದಲ್ಲಿ ಚುಚ್ಚಿಬಿಟ್ಟು ಚೆಕ್ ಮಾಡೋಣ ಕೇಕ್ ಚೆನ್ನಾಗಿ ಬೆಂದಿದೆಯಾ ಅಂತ. ಚಾಕು ಕ್ಲೀನಾಗಿ ಆಚೆ ಬಂದರೆ ಅಂದರೆ ಕೇಕ್ ಬ್ಯಾಟರ್ ಏನು ಅದಕ್ಕೆ ಮೆತ್ಕೊಂಡಿಲ್ಲ ಅಂದರೆ ಕೇಕು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಈಗ ಕೇಕ್ ಟಿನ್ನನ್ನು ಬಿಸಿ ಬಾಣಲೆಯಿಂದ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಕ್ಕಾಗಲಿ. ಒಂದ್ಸಲ ಇದು ಪೂರ್ತಿಯಾಗಿ ತಣ್ಣಕ್ಕಾದಮೇಲೆ ಹುಷಾರಾಗಿ 4 ಸೈಡ್ಸನ್ನು ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಕೇಕ್ ಟಿನ್ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಕೇಕ್ ಟಿನ್ನಿಂದ ಬಂದುಬಿಡುತ್ತೆ. ಕೆಳಗಡೆಗೆ ಬೇಸಿಗೆ ಹಾಕಿರೋಂಥ ಬಟರ್ ಪೇಪರನ್ನು ಸಹ ಹುಷಾರಾಗಿ ತೆಕ್ಕೊಂಬಿಡೋಣ. ನೋಡಿ, ಕೇಕು ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಈಗ ನಾನು ಇದ್ರ ಮೇಲೆ ಚಾಕ್ಲೇಟ್ ಸಾಸ್ ಹಾಕ್ಕೋತಾ ಇದ್ದೀನಿ ಅಲಂಕಾರಕ್ಕೋಸ್ಕರ. ಚಾಕ್ಲೇಟ್ ಸಾಸ್ ಹಾಕ್ಕೋಬೋದು ಅಥವಾ ನ್ಯೂಟೆಲ್ಲನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಕರಗಿಸ್ಕೊಂಡು ಸಹ ಹಾಕ್ಕೋಬೋದು. ಇದು ಟೋಟಲಿ ಆಪ್ಷನಲ್ಲು. ನಿಮಗೆ ಬೇಡ ಅಂದರೆ ಹಾಗೇ ಕೇಕ್ನ ಸರ್ವ್ ಮಾಡ್ಬೋದು, ಹಾಗೇನೂ ಚೆನ್ನಾಗಿರುತ್ತೆ. ನಾನು ಅಲಂಕಾರಕ್ಕೋಸ್ಕರ ಸ್ವಲ್ಪ ನ್ಯೂಟೆಲ್ಲನ ಕರಗಿಸಿ ಹಾಕ್ಕೋತಾ ಇದ್ದೀನಿ. ಚಾಕ್ಲೇಟ್ ಸಾಸ್ ಆಗಲಿ ಅಥವಾ ನ್ಯೂಟೆಲ್ಲ ಆಗಲಿ ಚೆನ್ನಾಗಿ ಎಲ್ಲವನ್ನು ಈ ರೀತಿ ಒಂದು ಲೇಯರ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಚಾಕೋ ಚಿಪ್ಸನ್ನು ಹಾಕ್ಕೊಂಡು ಅಲಂಕರಿಸ್ತಾ ಇದ್ದೀನಿ. ಚಾಕೋ ಚಿಪ್ಸಲ್ಲಿ ಅಲಂಕರಿಸ್ಬೋದು ಅಥವಾ ಡ್ರೈ ಫ್ರೂಟ್ಸನ್ನು ಸಹ ಸಣ್ಣದಾಗಿ ಹಚ್ಚಿಬಿಟ್ಟು ಅದನ್ನು ಸಹ ಹಾಕಿ ಅಲಂಕರಿಸ್ಬೋದು. ಕೇಕ್ ಮೇಲೆ ಏನಾದರೂ ಬರಿಬೇಕು ಅಂದ್ರೂ ಸಹ ಮಧ್ಯಭಾಗದಲ್ಲಿ ಏನು ಜಾಗ ಇದೆ ಅದರಲ್ಲಿ ನೀವು ನೀಟಾಗಿ ಏನಾದರೂ ಬರೆದು ಮೆಸೇಜನ್ನು ಬರಿಬೋದು. ತುಂಬ ಪ್ರೊಫೆಷ್ನಲ್ ಲುಕ್ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮಾಡಿದ್ರೂ ಸಹ. ಅದು ಆಪ್ಷನಲ್ಲು, ನಿಮಗೆ ಸಾಧ್ಯ ಆಗುತ್ತೆ, ಇಷ್ಟ ಆಗುತ್ತೆ ಅಂದರೆ ಹಾಗೆ ಮಾಡ್ಬೋದು. ಈಗ ನೋಡಿ, ರುಚಿಯಾಗಿರೋಂಥ ಆ್ಯಪಲ್ ನ್ಯೂಟೆಲ್ಲ ಚಾಕ್ಲೇಟ್ ಕೇಕು ತಯಾರಾಗಿದೆ. ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಈಗಾಗಲೇ ಸಾಕಷ್ಟು ಕೇಕ್ ರೆಸಿಪಿಗಳನ್ನು ಹಾಕಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.